ಬೆಂಗಳೂರಿನಲ್ಲಿ ಬಂಗಾರದ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನವನ್ನ ಪಡಲಾಗಿದೆ. ಬೆಂಗಳೂರಿನಲ್ಲಿ ಬಂಗಾರದ ಅಂಗಡಿಯಲ್ಲಿ ಕಳ್ಳತನಕ್ಕೆ ಯತ್ನ. ಸೆಪ್ಟೆಂಬರ್ 5ರಂದು ಬನಶಂಕರಿಯ ಬಿಡಿಎ ಕಾಂಪ್ಲೆಕ್ಸ್ ಬಳಿ ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ರಾಜಲಕ್ಷ್ಮಿ ಜ್ಯುವೆಲರ್ಸ್ ಶಾಪ್ನಲ್ಲಿ ಕಳ್ಳತನಕ್ಕೆ ಖದೀಮರು ಯತ್ನಿಸಿದ್ದಾರೆ. ಗೇಟ್ ಕಟ್ಟರ್ನಿಂದ ಅಂಗಡಿ ಶಟ್ಟರ್ ಅನ್ನು ಮುರಿದು ಖದೀಮರು ಕಳ್ಳತನಕ್ಕೆ ಯತ್ನವನ್ನ ಪಟ್ಟಿದ್ದಾರೆ. ಕಳ್ಳತನದ ವೇಳೆ ಎಚ್ಚರಗೊಂಡ ಪಕ್ಕದಲ್ಲಿದ್ದಂತಹ ಕೆಲಸಗಾರರು ಕಳ್ಳ ಅಂತ ಕಿರಿಚಿಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಅಲ್ಲಿಂದ ಈ ಖದೀಮರು ಕಾಲ್ಕಿತ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ಕಳ್ಳರ ಕೈಚಳಕದ ಕೃತ್ಯ. ಗೇಟ್ ಕಟ್ ಮಾಡ್ತಾ ಇರೋದು ಲೈಟ್ ಅಲ್ಲಿ ಬಂದಿದೆ. ಹಾಗಾಗಿನೇ ಪಕ್ಕದಲ್ಲಿದ್ದಂತಹ ಒಂದಷ್ಟು ಕೆಲಸಗಾರರು ಏನಿದು ಬೆಳಕು ಅಂತ ಹೇಳಿ ಡೌಟ್ ಅಲ್ಲಿ ಬಂದು ನೋಡಿದಂತಹ ಸಂದರ್ಭದಲ್ಲಿ ಈ ಇಬ್ಬರು ಖದೀಮರು ಕಳ್ಳತನಕ್ಕೆ ಯತ್ನಿಸ್ತಾ ಇರುವಂತಹ ದೃಶ್ಯ ಕಂಡು ಬಂದಿದೆ. ತಕ್ಷಣ ಕೂಗಿಕೊಳ್ತಾರೆ. ಕೆಲಸಗಾರರು ಕೂಗಿಕೊಳ್ತಾ ಇದ್ದಂತೆ ಇಬ್ಬರು ಖದೀಮರು ಕೂಡ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ರಾಜಲಕ್ಷ್ಮಿ ಜ್ಯುವೆಲರಿ ಶಾಪ್ನಲ್ಲಿ ಈ ಖದೀಮರು ಕಳ್ಳತನಕ್ಕೆ ಯತ್ನವನ್ನ ಪಟ್ಟಿದ್ರು. ಖದೀಮರ ಕೃತ್ಯ ಸಂಪೂರ್ಣವಾಗಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿದ್ದಾರೆ. ಗೇಟನ್ನು ಕಟ್ ಮಾಡೋದಕ್ಕೂ ಕೂಡ ಅವರು ಪ್ರಯತ್ನವನ್ನು ಪಟ್ಟರು. ಗಮನಿಸ್ತಾ ಇದ್ದೀರಿ. ಅವರು ಹೊರಬರುವಂತಹ ದೃಶ್ಯ, ಒಳ ಹೋಗುವಂತಹ ದೃಶ್ಯ ಎಲ್ಲವೂ ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಸೆರೆಯಾಗಿದೆ. ಬನಶಂಕರಿ ಠಾಣೆಯಲ್ಲಿ ದೂರು. ಖದೀಮರಿಗೋಸ್ಕರ ಇದೀಗ ಪೊಲೀಸರಿಂದ ಶೋಧ ಕಾರ್ಯ ಕೂಡ ನಡೀತಾ ಇದೆ. ಬೆಂಗಳೂರಿನ ಬನಶಂಕರಿಯಲ್ಲಿ ಆಗಿರುವಂತಹ ಘಟನೆ. ಬೆಂಗಳೂರಿನಲ್ಲಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇವೆ. ಗಮನಿಸ್ತಾ ಇದ್ದೀವಿ. ATM ಅನ್ನು ಬಿಡಲ್ಲ, ಅಂಗಡಿಗಳನ್ನು ಬಿಡಲ್ಲ. ಈ ಖದೀಮರು ಪಕ್ಕ ಹೊಂಚು ಹಾಕಿ ದೋಚೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ. ಅದೃಷ್ಟವಶತ್ ಪಕ್ಕದಲ್ಲಿದ್ದಂತಹ ಕೆಲಸಗಾರರು ಈ ದೃಶ್ಯವನ್ನ ಕಂಡು ಈ ಒಂದು ಘಟನೆ ನಡೆಯದಂತೆ ತಡೆದಿದ್ದಾರೆ. ಯಾವ ರೀತಿಯಾಗಿ ಕನ್ನವನ್ನ ಹಾಕಿದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಖದೀಮರ ಕೈಚಳಕ ಹೇಗಿತ್ತು ಅಂತ, ಹೇಗೆ ಹೊಂಚನ್ನ ಹಾಕ್ತಾ ಇದ್ರು ಇವರು? ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಗೇಟ್ ಕಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಂಪೂರ್ಣವಾಗಿ ಈ ಇಬ್ಬರು ಖದೀಮರ ಕೈಚಳಕದ ದೃಶ್ಯ ಸೆರೆಯಾಗಿದೆ. ಯಾವ ರೀತಿಯಾಗಿ ಕಟ್ ಮಾಡ್ತಿದ್ದಾರೆ ಗೇಟನ್ನು ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆ ಒಂದು ಕಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಸ್ಪಾರ್ಕ್ ಬರುತ್ತಲ್ಲ, ಲೈಟ್ ಬರುತ್ತಲ್ಲ, ಅದು ಪಕ್ಕದಲ್ಲಿ ಕೆಲಸ ಮಾಡ್ತಿದ್ದಂತಹ ಕೆಲಸಗಾರರ ಕಣ್ಣಿಗೆ ಬಿದ್ದಿದೆ. ಹಾಗೆಯೇ ಸೌಂಡ್ ಕೂಡ ಆಗಿರುತ್ತೆ. ಅದರಿಂದ ಎಚ್ಚೆತ್ತಂತಹ ಕೆಲಸಗಾರರು ಏನಿರಬಹುದು ಅಂತ ಹೇಳಿ ಆಚೆ ಬಂದು ನೋಡಿದಾಗ ಈ ಖದೀಮರ ಕೃತ್ಯ ಬಯಲಾಗಿದೆ. ಅವರು ಕಳ್ಳತನಕ್ಕೆ ಮುಂದಾಗಿರೋದು ಕೂಡ ಗೊತ್ತಾಗಿದೆ. ತತ್ಕ್ಷಣವೇ ಅಲ್ಲಿದ್ದಂತಹ ಕೆಲಸಗಾರರು ಕೂಕೊಂಡಿದ್ದಾರೆ. ಕಳ್ಳ ಅಂತ ಹೇಳಿ ಕಿರ್ಚಿದ್ದಾರೆ. ಹಾಗಾಗಿ ತಗ್ಲಾಕೊಳ್ತೀವಿ ಅಂತ ಹೇಳಿ ಇಬ್ರು ಕೂಡ ಕಾಲಿಗೆ ಬುದ್ಧಿ ಹೇಳಿದ್ದಾರೆ. ಅಂದರೆ ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ. ಈ ಇಬ್ರು ಯಾರು ಏನು ಅನ್ನೋದ್ರ ಬಗ್ಗೆ, ಈ ಹಿಂದೆ ಏನಾದರೂ ಇದೇ ರೀತಿಯ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಾ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕು ಅಂದರೆ ಇವರಿಬ್ಬರ ಬಂಧನ ಆಗಬೇಕು. ಇವರಿಬ್ಬರ ಶೋಧ ಕಾರ್ಯ ಕೂಡ ಪೊಲೀಸರಿಂದ ನಡೀತಾ ಇದೆ.